ಹತ್ತಿಕ್ಕುವ ಕೆಲಸ ಮಾಡಿದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪತ್ರಕರ್ತ ಸೇವೆ ಶ್ಲಾಘನೀಯ. ಶಾಸಕಿ ಇ ಅನ್ನಪೂರ್ಣ ಕಳವಳ. ಬಳ್ಳಾರಿ. ಯಾವುದೇ ಸಂದರ್ಭದಲ್ಲಿ ಪತ್ರಕರ್ತರ ಕೆಲಸಕ್ಕೆ ಅಡ್ಡಿಪಡಿಸುವ ಹಾಗೂ ಸುದ್ದಿ ಮಾಡದಂತೆ ಬೆದರಿಸುವ ಮೂಲಕ ಪತ್ರಕರ್ತರ ಧ್ವನಿ ಹತ್ತಿಕ್ಕುವ ಕೆಲಸ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ಸಂಡೂರು ಶಾಸಕಿ ಇ ಅನ್ನಪೂರ್ಣ ಅವರು ಕಳವಳ ವ್ಯಕ್ತಪಡಿಸಿದರು. ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪತ್ರಿಕೆ ಸಂವಿಧಾನದ 4ನೇ ಅಂಗ. ಅದರಲ್ಲಿಯೂ ಪ್ರಜಾಪ್ರಭುತ್ವ ಸರಿದಾರಿಯಲ್ಲಿ ಸಾಗಬೇಕಾದರೆ ಪತ್ರಿಕೆ ಅವಶ್ಯಕತೆ ಇದೆ ಮತ್ತು ಜಾಗೃತಿ ಮೂಡಿಸುವ ಜನಸಾಮಾನ್ಯರ ನೊಂದವರು ಶೋಷಿತರ ಪರ ಧ್ವನಿಯಾಗಿ ಪತ್ರಕರ್ತರು ನಿಖರವಾಗಿ ನಿಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಆಧುನಿಕ ಎಐ ತಂತ್ರಜ್ಞಾನದಿಂದ ನೈಜತೆಗೆ ಅಡ್ಡಿ. ಈಗಿನ ಎಐ ತಂತ್ರಜ್ಞಾನ ಮುಂದುವರೆದ ಅಭಿವೃದ್ಧಿ ಒಂದೆಡೆ ಖುಷಿ ವಿಚಾರವಾದರೆ ಪತ್ರಿಕೆಯ ನೈಜ ಕಾರ್ಯಕ್ಕೆ ತುಸು ಅಡಚಣೆಯಾಗಿರುವುದು ಬೇಸರದ ಸಂಗತಿ. ಮಾಧ್ಯಮಗಳು ರೇಟಿಂಗ್ ಆಗಿ ಕೆಲಸ ಮಾಡದೆ ವಸ್ತುನಿಷ್ಠವಾಗಿ ಕಾರ್ಯನಿರ್ವಹಿಸಬೇಕು. ಮುಂದಿನ ದಿನಗಳಲ್ಲಿ ಸಂತ್ರಸ್ತ ಮಹಿಳೆ ಖಾಸಗಿತನ ಹಾಗೂ ಗೌರವಕ್ಕೆ ಧಕ್ಕೆ ಬಾರದಂತೆ ಸುದ್ದಿ ಪ್ರಸಾರ ಮಾಡಬೇಕೆಂದು ಕರೆ ನೀಡಿದರು. ಜನಪ್ರತಿನಿಧಿಗಳ ಅಭಿವೃದ್ಧಿ ಮಾಡದೆ ಹೋದರೆ ಪ್ರಶ್ನಿಸುವವರು ಪತ್ರಕರ್ತರ ಧರ್ಮ. ಹಾಗೆಯೇ ಜನಪ್ರತಿನಿಧಿಗಳು ಸಮಾಜಮುಖಿ ಕೆಲಸ ಮಾಡಿದಾಗ ಅದನ್ನು ಸಮಾಜಕ್ಕೆ ತೋರಿಸುವ ಮೂಲಕ ಪ್ರೋತ್ಸಾಹಿಸಿ ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅಂತವರಿಗೆ ಭದ್ರತೆ ಅವಶ್ಯಕತೆ ಇದೆ. ಪತ್ರಕರ್ತರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡಿದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪತ್ರಕರ್ತ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಈ ವೇಳೆ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಬಿ ಪಂಡಿತ್, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ, ರಾಜ್ಯ ಉಪಾಧ್ಯಕ್ಷ ಸುದೇಶ್ ಕುಮಾರ್, ಕಲ್ಯಾಣ ಮಹಾಸ್ವಾಮಿ, ಮೇಯರ್ ಪಿ ಗಾದೆಪ್ಪ, ಬಳ್ಳಾರಿ ಜಿಲ್ಲಾಧ್ಯಕ್ಷ ಯಾಳ್ಪಿ ವಳಿ ಭಾಷಾ, ಮಲ್ಲಿಕಾರ್ಜುನ್ ಕರ್ಜಗಿ ಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಬಂದಿದ್ರಿ, ತಮಗೆ ವಿಶೇಷವಾದಂತಹ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಸ್ಥಳ ಅದು ಬಳ್ಳಾರಿ ಜಿಲ್ಲೆಯನ್ನು ತಾವು ಆಯ್ಕೆಯನ್ನು ಮಾಡಿಕೊಂಡಿದ್ರಿ. ಈ ಆಯ್ಕೆಯನ್ನು ಮಾಡಿಕೊಂಡ ನಂತರ ಇವತ್ತು ಇಂಡಿಯನ್ ಜನರಲ್ ಅಸೋಸಿಯೇಷನ್ ಇಂದ ಕಾನ್ಫರೆನ್ಸ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಇದರದೇ ಆದಂತಹ ಇತಿಹಾಸ ಇದೆ. ವಿಜಯನಗರ ಕಾಲದಿಂದ ಕೂಡ ಅವತ್ತಿನ ಸ್ಥಾಪನೆ ಆದಂತ 1932ರಲ್ಲಿ ಏನು ಸ್ಥಾಪನೆ ಆಯಿತು, ಸ್ಥಾಪನೆ ಆದ ನಂತರ ಅವತ್ತಿನ ಹಕ್ಕಬಕ್ಕರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಜರ ತನಕ ಕೂಡ ಇದೇ ಆದಂತ ಒಂದು ಗೌಪ್ಯವಾದಂತ ಒಂದು ರೀತಿ ಅದರದೇ ಆದಂತ ಒಂದು ಜರ್ನಲಿಸ್ಟ್ ಅಂದ್ರಿನ ಅಲ್ಲಿ ರಾಜರ ಮನೆತನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಕ್ಕರ ಕಾಲದಲ್ಲಿ ಕೂಡ ಅವ್ರನ್ನ ಬೇರೆ ಅಂದ್ರೆ ಇವತ್ತು ಜರ್ನಲಿಸ್ಟ್ ಅಂತ ಕರಿತೀವಿ, ಅವತ್ತಿನ ಸಂದರ್ಭದಲ್ಲಿ ದೂತರು ಅಂತೇಳಿ ನಾವು ಕರಿತೀವಿ. ಅವತ್ತಿನಿಂದ ಕೂಡ ಇದರದೇ ಆದಂತ ಇತಿಹಾಸ ಇರೋ ಕಾರಣ
ಇವತ್ತು ತಾವೇನು ಇದನ್ನ ಆಯ್ಕೆಯನ್ನು ಮಾಡಿಕೊಂಡಿದ್ರು ಇದು ಪುನಃ ಗತವೈಭವವನ್ನು ನೆನಪು ಮಾಡಿಕೊಡುವಂತ ಕೆಲಸ ಕೂಡ ಆಗಿದೆ. ಇವತ್ತು ಪತ್ರಕರ್ತರು ಅಂದ ತಕ್ಷಣನೇ ಇವತ್ತು ಎಷ್ಟು ಅವ್ರಿಗೆ ಅಂದ್ರಿಗಿನ ಅವರು ಈ ಸಮಾಜದ ಕಣ್ಣುಗಳಿದ್ದಂತೆ. ಈ ಸಮಾಜದಲ್ಲಿ ಏನನ್ನ ಒಳ್ಳೆಯದನ್ನು ಕಾಣಬೇಕು ಅಂದ್ರಿಗಿನ, ಒಳ್ಳೆ ವಿಚಾರಗಳನ್ನು ಆಗಬೇಕಂದ್ರೆ ಕೂಡ, ಒಳ್ಳೆಯದನ್ನು ನಡ್ಕೋಬೇಕಾದ್ರಿಗಿನ ಅದ್ರ ಕಣ್ಣುಗಳು ಕಿವಿಗಳು ಯಾರು ಅಂದ್ರಿಗಿನ ಅದು ಪತ್ರಕರ್ತರು, ಜರ್ನಲಿಸ್ಟು ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಎಷ್ಟು ಜವಾಬ್ದಾರಿ ಇದೆ ಅಂದ್ರಿಗಿನ ಅವರು ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾ, ಟ್ವಿಟರ್ಸ್ಗಳು ಇವೆಲ್ಲ ಕೂಡ ಜಾಸ್ತಿ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಒಂದು ಸುಳ್ಳು ಸುದ್ದಿಗಳು ಸಾಕಷ್ಟು ಇವತ್ತು ಪ್ರಚಲಿತ ಆಗ್ತಿರ್ತಾವ. ಈ ಸುಳ್ಳು ಸುದ್ದಿಗಳನ್ನು ಪ್ರಚಲಿತ ಆಗುವಂತ ಟೈಮಲ್ಲಿ ಕೂಡ ಇದನ್ನ ಸತ್ಯ ಅಂತೇಳಿ ತಾವು ನೋಡಿಸ್ಕೊಡ್ಬೇಕಾಗಿದೆ. ಈ ನೋಡಿಸ್ಕೊಡ್ಬೇಕಾದಂತ ಟೈಮಲ್ಲಿ ಬಹಳಷ್ಟು ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪತ್ರಿಕಾಂಗ, ನ್ಯಾಯಾಂಗ ಮತ್ತು ಇದು ಕಾರ್ಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ, ಕಾರ್ಯಾಂಗ ವಿಚಾರ, ಪತ್ರಿಕಾಂಗ ಮತ್ತು ನ್ಯಾಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಪತ್ರಿಕಾಂಗದ್ದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದರ ಮಹತ್ವಪೂರ್ಣ ಕಾರ್ಯಗಳನ್ನು ಮಾಡುವಂತ ಕೆಲಸ ಆಗ್ತಾ ಇದ್ದಾವ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು ಸುದ್ದಿಗಳಂದ್ರಿಗಿನ ನಾವು ಯಾವುದನ್ನ ವಿಚಾರಗಳು ತಿಳ್ಕೊಬೇಕಂದ್ರೆ ಎದ್ರ ಮೂಲಕ ತಿಳ್ಕೋಬೇಕು. ಅವತ್ತಿನ ಕಾಲದಲ್ಲಿ ಅಂತೂ ಬೇರೆ ಬೇರೆ ಟೆಕ್ನಾಲಜಿಗಳ ಮೂಲಕ ಅವತ್ತು ಸ್ವಲ್ಪ ಇತ್ತು, ಇವತ್ತು ಸಾಕಷ್ಟು ಟೆಕ್ನಾಲಜಿಗಳಾದಂತ ಟೈಮಲ್ಲಿ ಕೂಡ ನಾವು ಯಾವ್ದನ್ನ ಸುದ್ದಿಯನ್ನು ಮುಟ್ಟಿಸ್ಬೇಕಂದ್ರೆ ನಾವು ಪತ್ರಕರ್ತ ಎಷ್ಟು ಕಷ್ಟಪಡಬೇಕು. ಪತ್ರಕರ್ತ ಈಗಿನ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಯಾವ್ದನ್ನ ಒಂದು ದೊಡ್ಡದು ವಾರಗಳು ಆಗ್ತಾ ಇದೆ ಅಂದ್ರೆ ನೇರವಾಗಿ ಅಲ್ಲೇ ಹೋಗಿ ನೇರ ಒಂದು ಪ್ರದರ್ಶನ, ನೇರವಾದಂತ ಒಂದು ರೀತಿ ಸಂವಾದ ಮಾಡುವಂತ ಕೆಲಸ ಕೂಡ ನಾವು ನೋಡಿದೀವಿ. ಪತ್ರಕರ್ತ ಎಷ್ಟು ಕಷ್ಟ ಅಂದ್ರಿಗಿನ ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತ ಅಂದ ತಕ್ಷಣನೇ ಎಲ್ಲ ಒಂದ್ ಕಡೆ ಗಿಡದ ಕೆಳಗಡೆ ಕುಂತು ಸತ್ಯ ಏನು ಸುಳ್ಳು ಏನು ಅನ್ನೋಂಥದ್ದು ಅಲ್ಲೇ ಕುಂತು ಬರೀತಾ ಇದ್ದ. ಇವತ್ತು ಹಂಗಿಲ್ಲ, ಬಹಳಷ್ಟು ಟೆಕ್ನಾಲಜಿ ಬದಲಾಗಿದೆ. ಇವತ್ತು ಏನೆಲ್ಲ ಪತ್ರಕರ್ತ ಇಲ್ಲಿ ಕುಂತು ಬರೀತಾನೆ ಅಂದ್ರಿಗಿನ ಅದು ಸತ್ಯ, ಅದು ಸುಳ್ಳು, ಅದು ಯಾವುದನ್ನ ಕೂಡ ಕಂಡಿಡಿಯಂತ ಕೆಲಸ ಜನರು ಕೂಡ ಮಾಡ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತ ಎಷ್ಟು ಕಷ್ಟಪಡ್ತಿದ್ದ ಅಂದ್ರಿಗಿನ, ಎಷ್ಟು ಕಷ್ಟ ಅಂದ್ರಿಗಿನ ದೇಶದಲ್ಲಿ ಒಬ್ಬ ದೇಶವನ್ನು ಕಾಯುವಂತ ಒಬ್ಬ ಸೈನಿಕನಿಗೆ ಎಷ್ಟು ಜವಾಬ್ದಾರಿ ಇದೆನೋ ಪತ್ರಕರ್ತರು ಕೂಡ ಅಷ್ಟು ಜವಾಬ್ದಾರಿಯಿಂದ ಇದೆ ಅಂತೇಳಿ ನಾನು ತಿಳ್ಕೊಂಡು ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀನಿ. ಹಂಗಾಗಿ ಅವ್ರ ಧೈರ್ಯ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಕಡೆ ಸನ್ನಿವೇಶ ನಡೀತಿರ್ತದೆ. ನಡೆಯುವಂತ ಟೈಮಲ್ಲಿ ಕೆಲವೊಂದ್ಸರಿ ಒಳ್ಳೆ ಸನ್ನಿವೇಶಗಳು ನಡೀತಾವ, ಕೆಲವೊಂದು ಸಾರಿ ವಾರಗಳು ಆಗ್ತಿರ್ತಾವ, ಒಂದು ದೇಶದ ಮಧ್ಯೆ ಯುದ್ಧಗಳು ಆಗ್ತಿರ್ತಾವ, ಒಂದೊಂದ್ಸಾರಿ ಬೇರೆ ಬೇರೆ ಕಾರಣಗಳಿಂದ ಕೋಮು ಗಲಭೆಗಳು ಆಗ್ತಿರ್ತಾವ, ಒಂದೊಂದ್ಸಾರಿ ಸಡನ್ ಆಗಿ ಏನಾಗ್ತಿರ್ತಾವ ಗೊತ್ತಿಲ್ಲ. ಆಗ್ಲಿ ಕೆಲವೊಂದ್ಸರಿ ಒಂದು ಅನಾಹುತ ಆದಂತ ಘಟನೆ ಆದಂತ ಟೈಮಲ್ಲಿ ಪತ್ರಕರ್ತರು ನಾನು ನೋಡ್ತಿರ್ತೀನಿ ಅಲ್ಲೇ ಮಧ್ಯದಲ್ಲೇ ಓಡಾಡ್ತಿರ್ತಾರೆ. ಅವ್ರು ಒಂದೊಂದ್ಸರಿ ಏನಂದ್ರೆ ಅಲ್ಲಿ ಏನನ್ನ ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಯಾವ ಮಿಲಿಟರಿ ಫೋರ್ಸ್ ಅಲ್ಲಿ ಆಕಸ್ಮಿಕವಾಗಿ ಬೇರೆಯವ್ರು ಆರಿಸೋಕ್ ಹೋಗಿ ಕೂಡ ಅವರೇ ಅಂತೇಳಿ ನಾವು ಒಂದೊಂದ್ಸರಿ ಜೀವನಗಳು ಕಳ್ಕೊಂಡಿದ್ದಂತ ಉದಾಹರಣೆಗಳು ನಾವು ಬಹಳಷ್ಟು ನೋಡಿದ್ವಿ. ಅಷ್ಟು ಧೈರ್ಯವನ್ನು ಮಾಡಿ ಇವತ್ತು ಪತ್ರಕರ್ತರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದಾರ. ಇವತ್ತು ಹಂಗಾಗಿ ಇವತ್ತು ವಿಶೇಷವಾಗಿ ಇವತ್ತು ಪತ್ರಕರ್ತರ ತಕ್ಷಣವೇ ಇವತ್ತು ಒಂದು ಕೊಂಡಿದ್ದಂತೆ. ಇವತ್ತು ಸರ್ಕಾರಗಳಾಗಿರ್ಬೋದು, ದೇಶ ಆಗಿರ್ಬೋದು, ದೇಶ ವಿದೇಶಗಳಿಗೆ ದೇಶದತ್ತ ಕೊಂಡಿ ಮಾಡೋಕೆ ಒಂದು ಕೊಂಡಿ ತರ ಅವ್ರನ್ನ ಸಂಬಂಧಗಳನ್ನು ಬೆಳೆಸಂತ ಕೆಲಸ ಆಗಿರ್ಬೋದು. ಸರ್ಕಾರಗಳು ಬಂದಂತ ಟೈಮಲ್ಲಿ ಸರ್ಕಾರಗಳ ಜೊತೆಲಿ ಇವತ್ತು ಜನರನ್ನ ಜೊತೆಲಿ ಜೋಡಿಸ್ಕೊಂಡು ಒಂದು ಕೊಂಡಿ ತರ ಇವತ್ತು ಕೆಲಸನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ವಿಶೇಷವಾಗಿ ಇವತ್ತು ಬಹಳಷ್ಟು ಪತ್ರಕರ್ತರು, ನಾವು ಹಿರಿಯ ಪತ್ರಕರ್ತರು ನಾವು ಕೂಡ ನೋಡಿದ್ವಿ. ಇವತ್ತು ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ವರ್ಷಗಳಿಂದ ಹೈರಾಜೂರು ನಂತರ ಬೇರೆ ಬೇರೆ ಹಿರಿಯ ಪತ್ರಕರ್ತರು ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಪತ್ರಕರ್ತರಿಗೆ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ನಡ್ಕೋಬೇಕು, ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು, ಸತ್ಯವನ್ನೇ ಬರೀಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನೋಂತ ವಿಚಾರವನ್ನು ಇಟ್ಟುಕೊಂಡು ಬಹಳಷ್ಟು ಹಿರಿಯ ಪತ್ರಕರ್ತರು ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಕಾನ್ಫರೆನ್ಸ್ ಅನ್ನು ಕೂಡ ಮಾಡ್ಕೊಂತ ಇದ್ದೀವಿ. ನಾನು ಬೇರೆ ಊರಿಗೆ ಹೋಗ್ಬೇಕಾಗಿ ರಾಯಚೂರು ಕಡೆ ಹೋಗ್ಬೇಕಾಗಿತ್ತು, ಆದ್ರೆ ಸಡನ್ ಆಗಿ ಮತ್ತೆ ನಿಮ್ಮನ್ನ ಇಷ್ಟು ದೂರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಪ್ರಮುಖರೆಲ್ಲರೂ ಕೂಡ ಬಂದಾರ, ಅಜ್ಜವರು ಕೂಡ ಬಂದಾರ, ನಮ್ಮ ಶಾಸಕರಿ ಸೋದರಿ ಅನ್ನಪೂರ್ಣಮ್ಮರು ಕೂಡ ಬಂದಿದ್ದಾರೆ. ಹಂಗಾಗಿ ತಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಂತ ಟೈಮಲ್ಲಿ ನಾನು ಸುಮ್ಮನೆ ಅಟೆಂಡೆನ್ಸ್ ಹೋಗೋಣ ಅಂತೇಳಿ ನಾನು ಬಂದಿದ್ದೆ. ನಿಮ್ಮನ್ನ ನೋಡಿ ಅಂತ ಬಹಳಷ್ಟು ಸಂತೋಷ ಆಗಿದೆ. ಒಂದು ಒಳ್ಳೆ ಸ್ಥಳಕ್ಕಂತ ತಾವು ಇಲ್ಲಿ ಮುಟ್ಕೊಂಡಿದ್ರಿ. बहुत दूर से आप सभी लोग आए, क्या कहते बोले तो देखो किधर की आप किधर राज्य से आए तो बोल को आले दिल्ली, उड़ीसा, बिहार, उत्तर प्रदेश सभी राज्य से आप आए, गोवा से भी बहुत दूर से आए. आने के बाद हमारा रिस्पॉन्सिबिलिटी था, हम भी मैं भी किधर की बाहर जाना था. स्वामी जी
हमारा गदग के तोटद सिद्धलिंगेश्वर महास्वामी जी है ना, वो भी जस्ट लाइक आप बड़े स्वामी जी थे, वो बड़े स्वामी जी जस्ट लाइक वो भी एक पोइट थे, पोइट के साथ वो भी वो जर्नलिस्ट जैसा काम भी करते थे। इसलिए बड़े स्वामी जी भी आए, उनको आप सभी दर्शन करने के लिए मैं भी आया हूँ, आप भी दूर दूर से आए। ये बहुत इतिहास का स्थल है, विजयनगर साम्राज्य का टाइम पे से इधर का ये परंपरे बहुत सालों से है। विजयनगर साम्राज्य में से श्री कृष्ण देवराय साम्राज्य ನಮ್ಮ ಸೋದರಿ ಸಂಡೂರಿನ ಶಾಸಕರಾದಂಥ ಅನ್ನಪೂರ್ಣಮ್ಮನವರು, ಆಮೇಲೆ ಹಿರಿಯರಾದಂಥ ಮುರುಗೇಶ್ ಅವರು, ಶಿವಪೂಜೆ ಅವರು ರಾಜ್ಯಾಧ್ಯಕ್ಷರು, ಆಮೇಲೆ ಕಿರಣ್ ಅವರು, ಆಮೇಲೆ ಮತ್ತೆ ಉತ್ತರ ಪ್ರದೇಶ ಬಂದಂಥ MLA ಆಗಿರುವಂಥ ಬಿಹಾರಿನ ರಾಜ್ಯಸಭಾ ಸದಸ್ಯರಾದಂಥ ಅನಿಲ್ ಪ್ರಸಾದ್ ಅವರು, ಸಾಕಷ್ಟು ಮಂದಿ ಇಲ್ಲಿ ಬಂದು ದೇಶದಲ್ಲಿದ್ದಂಥ ಎಲ್ಲ ಹಿರಿಯ ಪತ್ರಕರ್ತರು ಬಂದು ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಕಾನ್ಫರೆನ್ಸ್ ಅನ್ನು ನಡೆಸ್ತಾ ಇದ್ದೀರೋ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಇಲ್ಲಿನ ನಮ್ಮ ಪತ್ರಕರ್ತರಾದಂಥ LP ವಲಿಭಾಷವನವರು ಮತ್ತು K ಬಜಾರಪ್ಪನವರು, ವೀರಭದ್ರ ಗೌಡರು, ದುರ್ಗೇಶ್ ಯಾದವ್ ಅವರು, ಗಿರೀಶ್ ಕುಮಾರ್ ಗೌಡರು, ಪಂಪನ್ ಗೌಡರು, ಇವತ್ತು ಸಂಪತ್ ಕುಮಾರ್ ಅವರು, ಗೋಪಾಲ್ ಸಂಡೂರವರು, ಶರಣಪ್ಪನವರು, ದತ್ತಾತ್ರೇಯ ಹೆಗಡೆಯವರು ಎಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿ ಇಲ್ಲಿ ಕಾನ್ಫರೆನ್ಸ್ ಅನ್ನು ಇವತ್ತು ನಡೆಸ್ತಾ ಮಾಡಿಕೊಂಡಿರುವಂತಹ ಸ್ಥಳ ಅದು ಬಳ್ಳಾರಿ ಜಿಲ್ಲೆಯನ್ನು ತಾವು ಆಯ್ಕೆಯನ್ನು ಮಾಡಿಕೊಂಡಿದ್ರಿ. ಈ ಆಯ್ಕೆಯನ್ನು ಮಾಡಿಕೊಂಡ ನಂತರ ಇವತ್ತು ಇಂಡಿಯನ್ ಜನರಲ್ ಅಸೋಸಿಯೇಷನ್ ಇಂದ ಕಾನ್ಫರೆನ್ಸ್ ಅನ್ನು ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಇದರದೇ ಆದಂತಹ ಇತಿಹಾಸ ಇದೆ. ವಿಜಯನಗರ ಕಾಲದಿಂದ ಕೂಡ ಅವತ್ತಿನ ಸ್ಥಾಪನೆ ಆದಂತ 1932ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ನಂತರ ಅವತ್ತಿನ ಹಕ್ಕಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ರಾಜರ ತನಕ ಕೂಡ ಇದೇ ಆದಂತ ಒಂದು ಗೌಪ್ಯವಾದಂತ ಒಂದು ರೀತಿ ಅದರದೇ ಆದಂತ ಒಂದು ಜರ್ನಲಿಸ್ಟ್ ಅಂದ್ರೀಗ ಅಲ್ಲಿ ರಾಜರ ಮನೆತನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಕ್ಕರ ಕಾಲದಲ್ಲಿ ಕೂಡ ಅವ್ರನ್ನ ಬೇರೆ ಅಂದ್ರೆ ಇವತ್ತು ಜರ್ನಲಿಸ್ಟ್ ಅಂತ ಕರಿತೀವಿ, ಅವತ್ತಿನ ಸಂದರ್ಭದಲ್ಲಿ ದೂತರು ಅಂತೇಳಿ ನಾವು ಕರಿತೀವಿ. ಅವತ್ತಿನಿಂದ ಕೂಡ ಇದರದೇ ಆದಂತ ಇತಿಹಾಸ ಇರೋ ಕಾರಣ ಇವತ್ತು ತಾವೇನು ಇದನ್ನ ಆಯ್ಕೆಯನ್ನು ಮಾಡಿಕೊಂಡಿದ್ರು ಇದು ಪುನಃ ಗತವೈಭವವನ್ನು ನೆನಪು ಮಾಡಿಕೊಳ್ಳುವಂತ ಕೆಲಸಗಳು ಆಗಿದೆ. ಇವತ್ತು ಪತ್ರಕರ್ತರು ಅಂದ ತಕ್ಷಣನೇ ಇವತ್ತು ಎಷ್ಟು ಅವ್ರಿಗೆ ಅಂದ್ರೀಗ ಅವರು ಈ ಸಮಾಜದ ಕಣ್ಣುಗಳಿದ್ದಂತೆ. ಈ ಸಮಾಜದಲ್ಲಿ ಏನನ್ನ ಒಳ್ಳೆಯದನ್ನು ಕಾಣಬೇಕು ಅಂದ್ರೀಗ, ಒಳ್ಳೆಯ ವಿಚಾರಗಳನ್ನ ಆಗಬೇಕಂದ್ರೆ ಕೂಡ, ಒಳ್ಳೆಯದನ್ನು ನಡ್ಕೋಬೇಕಾದ್ರೀಗ ಅದ್ರ ಕಣ್ಣುಗಳು ಕಿವಿಗಳು ಯಾರು ಅಂದ್ರೀಗ ಅದು ಪತ್ರಕರ್ತರು, ಜರ್ನಲಿಸ್ಟ್ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಎಷ್ಟು ಜವಾಬ್ದಾರಿ ಇದೆ ಅಂದ್ರೀಗ ಅವರು ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾ, ಟ್ವಿಟರ್ಸ್ಗಳು ಇವೆಲ್ಲ ಕೂಡ ಜಾಸ್ತಿ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಒಂದು ಸುಳ್ಳು ಸುದ್ದಿಗಳು ಸಾಕಷ್ಟು ಇವತ್ತು ಪ್ರಚಲಿತ ಆಗ್ತಿರ್ತಾವ. ಈ ಸುಳ್ಳು ಸುದ್ದಿಗಳನ್ನು ಪ್ರಚಲಿತ ಆದಂತ ಟೈಮಲ್ಲಿ ಕೂಡ ಇದನ್ನ ಸತ್ಯ ಅಂತೇಳಿ ತಾವು ನೋಡಿಸ್ಕೊಳ್ಬೇಕಾಗಿದೆ. ಈ ನೋಡಿಸ್ಕೊಳ್ಬೇಕಾದಂತ ಟೈಮಲ್ಲಿ ಬಹಳಷ್ಟು ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪತ್ರಿಕಾಂಗ, ನ್ಯಾಯಾಂಗ ಮತ್ತು ಇದು ಕಾರ್ಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಕಾರ್ಯಾಂಗ ವಿಚಾರ, ಪತ್ರಿಕಾಂಗ ಮತ್ತು ನ್ಯಾಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಪತ್ರಿಕಾಂಗದ್ದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದರ ಮಹತ್ವ ಕಾರ್ಯಗಳನ್ನು ಮಾಡುವಂತ ಕೆಲಸ ಆಗ್ತಾ ಇದ್ದಾವ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು ಸುದ್ದಿಗಳಂದ್ರಿಗಿನ ನಾವು ಯಾವುದನ್ನು ವಿಚಾರಗಳು ತಿಳ್ಕೊಬೇಕಂದ್ರೆ ಎದ್ರ ಮೂಲಕ ತಿಳ್ಕೋಬೇಕು. ಅವತ್ತಿನ ಕಾಲದಲ್ಲಂತೂ ಬೇರೆ ಬೇರೆ ಟೆಕ್ನಾಲಜಿಗಳ ಮೂಲಕ ಅವತ್ತು ಸ್ವಲ್ಪ ಇತ್ತು, ಇವತ್ತು ಸಾಕಷ್ಟು ಟೆಕ್ನಾಲಜಿಗಳಾದಂತ ಟೈಮಲ್ಲಿ ಕೂಡ ನಾವು ಯಾವ್ದನ್ನ ಸುದ್ದಿಯನ್ನು ಮುಟ್ಟಿಸ್ಬೇಕಂದ್ರೆ ನಾವು ಪತ್ರಕರ್ತ ಎಷ್ಟು ಕಷ್ಟಪಡಬೇಕು.
ಪತ್ರಕರ್ತ ಈಗಿನ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಯಾವ್ದನ್ನ ಒಂದು ದೊಡ್ಡದು ವಾರಗಳು ಆಗ್ತಾ ಇರೋದ್ರಿಂದ ನೇರವಾಗಿ ಅಲ್ಲೇ ಹೋಗಿ ನೇರ ಒಂದು ಪ್ರದರ್ಶನ, ನೇರವಾದಂತ ಒಂದು ರೀತಿ ಸಂವಾದ ಮಾಡುವಂತ ಕೆಲಸಗಳನ್ನ ನಾವು ನೋಡಿದೀವಿ. ಪತ್ರಕರ್ತ ಎಷ್ಟು ಕಷ್ಟ ಅಂದ್ರೆ ಈಗ ಆವತ್ತಿನ ಸಂದರ್ಭದಲ್ಲಿ ಪತ್ರಕರ್ತ ಆದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಗಿಡದ ಕೆಳಗಡೆ ಕುಂತು ಸತ್ಯ ಏನೋ ಸುಳ್ಳು ಏನೋ ಅನ್ನೋಂಥದ್ದು ಅಲ್ಲೇ ಕುಂತು ಬರೀತಾ ಇದ್ದ. ಇವತ್ತು ಹಂಗಿಲ್ಲ, ಬಹಳಷ್ಟು ಟೆಕ್ನಾಲಜಿ ಬದಲಾಗಿದೆ. ಇವತ್ತು ಏನೇನೋ ಪತ್ರಕರ್ತ ಇಲ್ಲಿ ಕುಂತು ಬರೀತಾರೆ ಅಂದ್ರಿಂದ ಅದು ಸತ್ಯ, ಅದು ಸುಳ್ಳು, ಅದು ಯಾವುದೊಂದು ಕೂಡ ಕಂಡಿಡಿಯುವಂತ ಕೆಲಸ ಜನರುಗಳು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತ ಎಷ್ಟು ಕಷ್ಟಪಡ್ತಿದ್ರೆ, ಎಷ್ಟು ಕಷ್ಟ ಅಂದ್ರೆ ದೇಶದಲ್ಲಿ ಒಬ್ಬ ದೇಶವನ್ನು ಕಾಯುವಂತ ಒಬ್ಬ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆನೋ ಪತ್ರಕರ್ತರು ಕೂಡ ಅಷ್ಟು ಜವಾಬ್ದಾರಿಯಿಂದ ಇದೆ ಅಂತೇಳಿ ನಾನು ತಿಳ್ಕೊಂಡು ಪ್ರಕಟಿಸುತ್ತಿತ್ತು. ಅದಾದ ನಂತರ ಬಳ್ಳಾರಿ ಕನ್ನಡ ಪತ್ರಿಕೋದ್ಯಮದ ಆರಂಭಿಕ ಮುದ್ರಣ ಕೇಂದ್ರಗಳಲ್ಲಿ ಒಂದಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿತು. ಈ ಒಂದು ವಿಶೇಷವಾದ ಈ ಬಳ್ಳಾರಿಯಲ್ಲಿ ತಾವು ಮತ್ತೊಮ್ಮೆ ಈ ನ್ಯಾಷನಲ್ ಕೌನ್ಸಿಲ್ ಕಾನ್ಫರೆನ್ಸ್ ಇಟ್ಟಿರ್ತಕ್ಕಂಥದ್ದು ತುಂಬ ಮತ್ತೊಮ್ಮೆ ಆ ಇತಿಹಾಸವನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಸಾಕಷ್ಟು ಜನ ಪತ್ರಿಕೋದ್ಯಮಗಳು ಇಲ್ಲಿ ನಿಮ್ಮ ಪತ್ರಿಕಾ ಒಂದು ಧರ್ಮವನ್ನು ನಿಭಾಯಿಸ್ತಾ ಇದ್ದೀರಿ. ನಮ್ಮ ಸುದ್ದಿಗಳಿಗೋಸ್ಕರ ನೀವೆಲ್ಲರೂ ನಮ್ಮನ್ನು ಕಾರ್ಕೊಂಡು ನಿಂತಿರ್ತಿದ್ರಿ. ಇವತ್ತು ನಾವು ನಿಮ್ಮ ಅತಿಥಿಯಾಗಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ನಿಮ್ಮ ಒಂದು ಅತಿಥಿಗಳಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡೋಂಥ ಒಂದು ಸಂದರ್ಭ ನನಗೆ. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ಪತ್ರಿಕೋದ್ಯಮದ ಇದೇನಿದೆ ನಮ್ಮ ಸಂವಿಧಾನದ 4 ಅಂಗಗಳ ಪೈಕಿ ಒಂದು. ಮೊದಲೇದು ಶಾಸಕಾಂಗ, ನಿನ್ನೆಯಿಂದ ಕೇಳಿರ್ತೀರಿ, ಎಲ್ಲರೂ ಇದನ್ನೇ ಹೇಳ್ತಾರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇ ಅಂಗ ಪತ್ರಿಕೋದ್ಯಮದ ಅಂಗ ಅಂತಂದೇಳಿ, ಮೀಡಿಯಾ ಅಂತಂದೇಳಿ. ಇವತ್ತು ಈ ಒಂದು ಅತ್ಯಂತ ಮಹತ್ವವಾದ ಐತಿಹಾಸಿಕ ರಾಷ್ಟ್ರೀಯ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆಗೆ ನಿಂತು ನನ್ನೆರಡು ಮನಸ್ಸಿನ ಮಾತುಗಳನ್ನು ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತು ಪತ್ರಿಕಾ ಮಾಧ್ಯಮದ ಯಾವಾಗಲೂ ಸಮಾಜಕ್ಕೆ ಮಾಹಿತಿ, ಶಿಕ್ಷಣ ಮತ್ತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪ್ರಮುಖ ಅಂಗ ಅಂತೇಳಿ ನಾವು ಹೇಳೋದಕ್ಕೆ ಬಯಸ್ತೀವಿ. ಯಾವಾಗಲೂ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಜನಸಾಮಾನ್ಯರ, ನೊಂದವರ, ಶೋಷಿತರ ಧ್ವನಿಯಾಗಿ ನೀವು ಸರ್ಕಾರದ ಒಂದು ಆಡಳಿತ ವೈಖರಿಯನ್ನು ಪ್ರಶ್ನಿಸ್ತಕ್ಕಂಥ ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅದನ್ನು ನೀವೆಲ್ಲರೂ ಕೂಡ ನಿಮ್ಮ ಒಂದು ಪತ್ರಿಕಾ ಧರ್ಮದ ಒಂದು ನಿಯಮಗಳಿಗೆ ಬದ್ಧರಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಿ. ಹಾಗೆಯೇ ಇವತ್ತು ನಮಗೆ AI ತಂತ್ರಜ್ಞಾನದಿಂದ ನಾವೆಲ್ಲ ಕಡೆಗೂ ಕೂಡ ಅತ್ಯಂತ ವೇಗವಾಗಿ ಈ ಮಾಹಿತಿಗಳನ್ನು ನಾವು ಹಂಚಿಕೊಡ್ಬೋದಾಗಿದೆ. ಎಲ್ಲ ಕಡೆಗೂ ಕೂಡ ನಾವು ತ್ವರಿತವಾಗಿ ನಮ್ಮ ಈ ಮಾಹಿತಿಗಳನ್ನು ರವಾನೆ ಮಾಡ್ಬೋದಾಗಿದೆ. ಇವತ್ತು ಈ ಒಂದು AI ಒಂದು ತಂತ್ರಜ್ಞಾನದ ಒಂದು ಸಹಾಯದಿಂದ ನಾವೆಲ್ಲ ಕಡೆಗೂ ರೀಚ್ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಈ ನಂಬಿಕೆ, ವಿಶ್ವಾಸಾರ್ಹತೆ ಕಡಿಮೆ ಆಗ್ತಿದೆ ಅಂತೇಳಿ ನನ್ನ ಭಾವನೆ. ಬರೀ ನಾವು ನಮ್ಮ ಚಾನೆಲ್ಗಳ ಒಂದು ರೇಟಿಂಗ್ಗೋಸ್ಕರ ಕೆಲಸ ಮಾಡೋದಲ್ಲ, ಒಂದಿನ ಒಂದು ಇದು ಯಾವುದಾದ್ರೂ ಒಂದು ಘಟನೆಯ ಸತ್ಯತೆಯನ್ನು ಪರಿಶೀಲನೆ ಮಾಡಿ ಅದನ್ನು ಸಮಗ್ರವಾಗಿ ಜನರ ಮುಂದೆ ಅದನ್ನು ವಸ್ತುನಿಷ್ಠವಾಗಿ ಇಡತಕ್ಕಂಥ ಕೆಲಸ ನಿಮ್ಮದು. ಅದನ್ನು ನೀವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ಇಂದಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರು ಮತ್ತು ಇಲ್ಲಿ ಸಾಕಷ್ಟು ಜನ ಪತ್ರಿಕಾ ಅಪಾರ ಅನುಭವ ಹೊಂದಿರತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ನಾವೆಲ್ಲರೂ ಸೇರಿ ಈ ಸಮಾಜದ ಅಭಿವೃದ್ಧಿಗೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಒಂದು ಉತ್ತಮವಾದ ಕೊಡುಗೆ ನೀಡುವಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸವನ್ನು ಮಾಡಬೇಕಾಗಿದೆ. ಇತ್ತೀಚೆಗೆ ನಾನು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೀನಿ, ಯಾವುದೋ ಒಂದು ಘಟನೆ ಬಗ್ಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಬಿತ್ತರ ಮಾಡ್ತಾ ಇರ್ತಾರೆ. ಏನಪ್ಪ ಅಂದರೆ ಎಲ್ಲೋ ಒಬ್ಬ ಅಸಹಾಯಕ ಮಹಿಳೆಗೆ ಅನ್ಯಾಯ ಆಗಿರುತ್ತೆ ಮತ್ತು ಅವಳಿಗೆ ಹೆಚ್ಚು ಪ್ರಚಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಅವಳ ಖಾಸಗಿತನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲವೊಂದು ಮಾತುಗಳನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡುತ್ತೀವಿ.
ಯಾರೇ ಒಬ್ಬ ಮಹಿಳೆ ಅಸಹಾಯಕವಾಗಿ ನೊಂದಂಥ ಮಹಿಳೆಗೆ ನಾವು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಅವಳ ಖಾಸಗಿ ವಿಚಾರಗಳನ್ನು ಬಹಿರಂಗಪಡಿಸೋದು, ಅವಳ ವಿಳಾಸವನ್ನು ಬಹಿರಂಗಪಡಿಸೋದು ಮತ್ತು ಅವಳಿಗೆ ಇನ್ನಷ್ಟು ಕುಗ್ಗುವಂತೆ ಮಾಡ್ತಕ್ಕಂಥದ್ದು ನಾನು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀನಿ. ಒಬ್ಬ ಮಹಿಳೆ ಅಂತಂದರೆ ನಮ್ಮ ದೇಶದಲ್ಲಿ ಅವಳಿಗೆ ವಿಶೇಷವಾದ ಗೌರವ ಮರ್ಯಾದೆಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಅವಳನ್ನು ನಾವು ದೇವತೆಗೆ ಹೋಲಿಸ್ತೀವಿ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಅಂದರೆ ಅವಳನ್ನ ದೇವತೆ ಸ್ಥಾನವನ್ನು ಕೊಡ್ತೀವಿ. ನಾನೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಅದನ್ನೇ ನಾನು ಮನವಿ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಒಬ್ಬ ಮಹಿಳೆ ಏನಾದರೂ ಆ ಥರದ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಅವಳ ಒಂದು ಖಾಸಗಿತನವನ್ನು ಆಗದೆ ರೀತಿಯಲ್ಲಿ ನೀವು ಆ ಸುದ್ದಿಯನ್ನು ಪ್ರಸಾರ ಮಾಡಿರಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಜನಪ್ರತಿನಿಧಿಗಳು ಮತ್ತು ನಾವು ಮತ್ತು ಪತ್ರಕರ್ತರು ಯಾವತ್ತೂ ವಿರೋಧಿಗಳಲ್ಲ. ನಾವೆಲ್ಲರೂ ಒಂದೇ ಗುರಿಯ ಸಹಯಾತ್ರಿಗಳು. ನಾವೆಲ್ಲರೂ ಜನಸಾಮಾನ್ಯರ ಕಲ್ಯಾಣ ಮತ್ತು ಪತ್ರಕರ್ತ ಮತ್ತು ಜನರ ಮುಂದೆ ನಮ್ಮ ಧ್ವನಿಯನ್ನು ಇಡ್ತಕ್ಕಂಥ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಾವು ಆ ಧ್ವನಿಗೆ ಸ್ಪಂದಿಸಿ ಪರಿಹಾರ ಒದಗಿಸೋ ಜವಾಬ್ದಾರಿಯನ್ನು ಹೊತ್ತಿರ್ತೀವಿ. ಇವತ್ತು ಒಬ್ಬ ಜನಪ್ರತಿನಿಧಿಯ ಒಂದು ಏನಾದರೂ ಅವನು ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮಗಿದೆ. ಪ್ರಶ್ನೆ ಮಾಡಿದ ಮೇಲೆ ಆ ಜನಪ್ರತಿನಿಧಿ ನಿಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದ್ರೂ ಕೂಡ ನೀವು ಅದನ್ನು ನಿಮ್ಮ ಪತ್ರಿಕೆಗಳಲ್ಲಿ ಬರಿತಕ್ಕಂಥದ್ದು ಸಹಜ ಸಾಮಾನ್ಯ. ಅದೇ ರೀತಿ ಒಬ್ಬ ಜನಪ್ರತಿನಿಧಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದಾಗ ಅವನನ್ನು ಮೆಚ್ಚಿ ಬರಿತಕ್ಕಂಥ 1-2 ಸಾಲುಗಳಾದರೂ ಬರೀರಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಅಂಥವ್ರನ್ನ ಕಾಪಾಡೋದು ಮತ್ತು ಅವರನ್ನು ಪ್ರೋತ್ಸಾಹಿಸೋದು, ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೂಡ ನಮ್ಮಲ್ಲಿ ಇರ್ತದೆ. ಯಾವುದೋ ಒಬ್ಬ ಉಳ್ಳಂತಹವರು ಅಥವಾ ಪ್ರಭಾವಿಗಳ ಒಂದು ಪ್ರಭಾವಕ್ಕೆ ಒಳಗಾಗದೆ ವಸ್ತುನಿಷ್ಠ ವರದಿಯನ್ನು ಮಾಡಿರಿ ಅಂತೇಳಿ ನಾನು ಎಲ್ಲ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆಯೇ ಪತ್ರಕರ್ತರು ಹಗಲು ರಾತ್ರಿ ದುಡಿತಾರೆ. ಯಾವುದೋ ಒಂದು ಪ್ರಮುಖವಾದ ಸುದ್ದಿಗೋಸ್ಕರ 3 ದಿನಗಟ್ಟಲೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಆ ಸುದ್ದಿಗೋಸ್ಕರ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಮಳೆ, ಪ್ರವಾಹ ಮತ್ತು ಚುನಾವಣೆ ಸಂದರ್ಭಗಳಲ್ಲಿ ಮತ್ತು ಯಾವುದಾದ್ರೂ ವಿಪತ್ತು ಆದರೂ ಕೂಡ ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಒಂದು ಸುದ್ದಿಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಆದರೆ ಅವರ ಬದುಕುಗಳು ಹಲವಾರು ಸಂಕಷ್ಟಗಳಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರಗಳು ಅವರ ಬದುಕುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಸುಭದ್ರ ಬದುಕನ್ನು ಒದಗಿಸೋದಿಲ್ಲ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗೆಯೇ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಮತ್ತು ಯಾವುದೇ ರೀತಿ ಕೆಲವೊಬ್ಬರು ವಸ್ತುನಿಷ್ಠ ವರದಿ ಮಾಡಿದಾಗ ಯಾರಾದರೂ ಅವರಿಗೆ ಬೆದರಿಕೆ ಆಗ್ತಕ್ಕಂಥದ್ದು, ಒತ್ತಡ ಆಗ್ತಕ್ಕಂಥದ್ದು, ಇಂಥವೆಲ್ಲ ಸಾಮಾನ್ಯ ಪತ್ರಕರ್ತರ ಜೀವನದಲ್ಲಿ. ಅದಕ್ಕೆ ನಾವು ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಕೆಲವೊಂದು ಸಲ ಕಾನೂನು ಪ್ರಕರಣಗಳನ್ನು ಕೂಡ ಅವರು ಎದುರಿಸ್ತಕ್ಕಂಥ ಪ್ರಸಂಗ ಬರುತ್ತೆ. ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರವಾದ ಲಕ್ಷಣಗಳಲ್ಲ. ಯಾಕಂದರೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಇವತ್ತು ನನಗೆ ಯಾರೋ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಅಂದರೆ ನನ್ನಲ್ಲಿ ಏನಾದರೂ ಲೋಪದೋಷಗಳು ಇರ್ಬೋದು, ಅದನ್ನು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಆದರೆ ಅದನ್ನೇ ತಪ್ಪು ಅಂತೇಳಿ ಪತ್ರಕರ್ತರ ಮೇಲೆ ನಾವು ಮುಗಿಬೀಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಪತ್ರಕರ್ತರ ಸುರಕ್ಷತೆ ಮತ್ತು ಕೇವಲ ವೈಯಕ್ತಿಕ ವಿಚಾರವಲ್ಲ, ಅದು ಪ್ರಜಾಪ್ರಭುತ್ವದ ಸುರಕ್ಷತೆ ಅಂತೇಳಿ ನಾನು ಬಯಸ್ತೀನಿ. ಅವರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಬಾರ್ದು. ನಾವು ಏನಾದರೂ ಪತ್ರಕರ್ತರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದರೆ ಅದು ನಮ್ಮ ಜನರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ನನ್ನ ಕ್ಷೇತ್ರದಲ್ಲಿ ಎಲ್ಲ ಪತ್ರಕರ್ತ ಬಂಧುಗಳು ಜನರ ಸಮಸ್ಯೆಗಳನ್ನು ಬೆಳಕಿಗೆ ತಂದು ನನಗೆ ಇನ್ನೂ ಹೆಚ್ಚು ಉತ್ತಮವಾದ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರಣೆ ನೀಡಿದ್ದಾರೆ. ಅಂತ ಎಲ್ಲ ಪತ್ರಕರ್ತರಿಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅವರ ಒಂದು ವಿಶೇಷ ಸೇವೆಯನ್ನು ನಾನು ಇವತ್ತು ಸ್ಮರಣೆ ಮಾಡ್ತೀನಿ. ಮತ್ತು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದ ಸಮಾಜ ಅಂಧಕಾರದಲ್ಲಿ ಮುಳುಗ್ತಾ ಇದೆ ಮತ್ತು ನಮ್ಮ ಸಮಾಜದ ಲೋಪದೋಷಗಳನ್ನು ತಿದ್ದುತಕ್ಕಂಥ ಈ ಮಾಧ್ಯಮವನ್ನು ನಾವು ಹತ್ತಿಕ್ಕೋದ್ರಿಂದ ನಮ್ಮ ಸಂವಿಧಾನದ ಒಂದು ಹಕ್ಕುಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಈ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಮತ್ತು ವೃತ್ತಿಪರ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಈ ದಿಕ್ಕಿನಲ್ಲಿ ಸರ್ಕಾರ ಮತ್ತು ಸಂಘಟನೆಗಳು ಕೈ ಜೋಡಿಸಿ
ಕೆಲಸ ಮಾಡಬೇಕು. ಹಾಗೆಯೇ ಜನಪ್ರತಿನಿಧಿಗಳು ಕೂಡ ಇದನ್ನು ಆರೋಗ್ಯಕರವಾಗಿ ಇದನ್ನು ಪಾಸಿಟಿವ್ ಆಗಿ ತಗೋಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಂದು ಈ ಉದ್ಘಾಟನೆ ಆಗುತ್ತಿರುವ ಈ ರಾಷ್ಟ್ರೀಯ ಮಂಡಳಿ ಪತ್ರಕರ್ತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮತ್ತು ಯುವ ಪತ್ರಕರ್ತರನ್ನು ಪ್ರೋತ್ಸಾಹಿಸುವಲ್ಲಿ ಮತ್ತು ನೈತಿಕ ಪತ್ರಿಕೋದ್ಯಮವನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಕಲ್ಯಾಣ, ಪ್ರೆಸ್ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವ ಯಾವುದೇ ಸಕಾರಾತ್ಮಕವಾದ ಪ್ರಯತ್ನಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅಂತಿಮವಾಗಿ ಮತ್ತೊಮ್ಮೆ ರಾಷ್ಟ್ರೀಯ ಮಂಡಳಿಯ ಈ ಉದ್ಘಾಟನೆಯು ಯಶಸ್ಸಿಗೆ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ನನಗೆ ಈ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ ನಮಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಸಂಘಗಳಲ್ಲಿ ಒಂದು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಬೇಕು. ಕಳೆದ ಅನೇಕ ವರ್ಷಗಳಿಂದ ಈ ಕರ್ನಾಟಕ ಪತ್ರಕರ್ತರ ಸಂಘ ಪತ್ರಿಕೋದ್ಯಮಕ್ಕೆ ಉತ್ತೇಜನವನ್ನು ನೀಡುವುದಲ್ಲದೆ ಪತ್ರಕರ್ತರಿಗೆ ಏನಾದರೂ ತೊಂದರೆಗಳು ಬಂದಲ್ಲಿ ಅವರ ನೆರವಿಗೆ ಧಾವಿಸುವಂಥ ಒಂದು ಕೆಲಸವನ್ನು ಈ ಸಂಘ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ವಿಮೆಯ ಹಣವನ್ನು ಕೊಡುವುದರ ಮೂಲಕ ತೊಂದರೆಗೊಳಗಾದವರ ನೆರವಿಗೆ ಈ ಪತ್ರಕರ್ತರ ಸಂಘ ವಿಶೇಷವಾಗಿ ಬರ್ತಾ ಇರೋದು ಬಹುಶಃ ಇನ್ನುಳಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿರುವಂತಹದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ಅದರ ಜೊತೆಗೆ ನಮ್ಮ ಈ ಕರ್ನಾಟಕ ಪತ್ರಕರ್ತರ ಸಂಘ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಘಟಕಗಳನ್ನು ಹೊಂದುವ ಮೂಲಕ ಇಂಥ ರಾಷ್ಟ್ರೀಯ ಸಭೆಗಳನ್ನು ನಿರಂತರವಾಗಿ ನಡೆಸ್ತಾ ಇರೋದು ಕೂಡ ಈ ಒಂದು ಪತ್ರಕರ್ತರ ಸಂಘದ ಹಿರಿಮೆಗಳಲ್ಲಿ ಸಾಧನೆಗಳಲ್ಲಿ ಒಂದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಬಹಳ ಸಣ್ಣ ರೂಪದಲ್ಲಿ ಪ್ರಾರಂಭಗೊಂಡಿರುವಂತಹ ಈ ಸಂಸ್ಥೆ ಇವತ್ತು ವಿಸ್ತಾರೋನ್ನತವಾಗಿ ಬೆಳೀತಾ ಇದೆ. ರಾಷ್ಟ್ರೀಯ ಮಟ್ಟದ ಇಂಥ ಸಮಾವೇಶಗಳನ್ನು ಜರುಗಿಸುವಂಥ ವಿಚಾರ ಸಂಕಿರಣಗಳನ್ನು ಜರುಗಿಸುವಂಥ ಒಂದು ಕೆಲಸವನ್ನು ದೂರದ ದಿಲ್ಲಿ ಹಾಗೂ ಪಾವನ ಸಾನ್ನಿಧ್ಯವನ್ನ ಕರುಣಿಸಿ ಆಗಮಿಸಿರುವ ಗದುಗಿನ ತೋಂಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸನ್ನಿಧಿಯವರನ್ನ, ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್, ಕರ್ನಾಟಕ ಪತ್ರಕರ್ತರ ಸಂಘ ಹಾಗೂ तमिल कभी गर्मी नहीं खाते थे, जथेदार गुरचंद सिंह तोड़ा होते थे, कभी गर्मी नहीं करते थे। वो काका जी हमारा भी ख्याल पंजाबी मुख्यमंत्री ने कह के सोचता है ठीक है, एक आदमी जा रहा है उसको बोलो तेरा वो क्या हमें तो पंजाबी में बोलते तो तेरे बाप का तेरी माँ का